ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಹ್ಯಾಪಿ ನ್ಯೂ ಇಯರ್ 2026. ನ್ಯೂ ಇಯರ್ನ ಮೊದಲನೇ ರೈಡ್ ನನ್ನ ಇಂಟರ್ಸೆಪ್ಟರ್ 650 ಜೊತೆಗೆ ನಾವು ಹೊರಟಿರೋದು ಉಡುಪಿ ಕಡೆ. ಏನು ವಿಶೇಷ ಅಂದರೆ ನನಗೊಬ್ಬರು ಫ್ರೆಂಡ್ ಇದ್ದರು 2018ಇಂದ, ಇನ್ನು ಗೇಮ್ ಫ್ರೆಂಡು. ಅವರು ಮದುವೆ ಆಗುತ್ತಿದ್ದಾರೆ. ಅವರು ಸ್ಕಾಟ್ಲ್ಯಾಂಡಲ್ಲಿ ಓದಕ್ಕೆ ಹೋಗಿದ್ರು. ಅವರಲ್ಲೇ ಸೆಟ್ಲ್ ಆಗ್ಬಿಟ್ರು ಹಂಗೆ. ಸೊ ಬಂದಿದ್ದಾರೆ ಮದುವೆ ಆಗೋಕ್ಕೆ ಇಲ್ಲಿ ಉಡುಪಿಲಿ. ಲವ್ ಮ್ಯಾರೇಜು, ರೆಮೋಸ್ ಅಂತ. ಸೊ ಗುಜರಾತ್ ರೈಡಲ್ಲಿ ಹಿಮಾಲಯನ್ ಕೊಟ್ಟ ತಂದ ಅವಸ್ಥೆಗೆ ಈ ಗಾಡಿಗೆ ಶಿಫ್ಟ್ ಆಗಿದ್ದೀವಿ. ಇದು ನಮ್ಮ ಆನಂದ್ ಅಣ್ಣ ಅವ್ರ ಬೈಕು. ತುಂಬ ನೀಟಾಗಿ ನೋಡ್ಕೊಂಡಿದ್ದಾರೆ. 2019 BS6 ಕಂಪ್ಲೀಟ್ಲಿ ಟ್ಯೂನ್, ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ವಿತ್ ಫ್ಯೂಯಲ್ ಎಕ್ಸ್ ECU ಮ್ಯಾಪಿಂಗ್ ಎಲ್ಲ ಫುಲ್ಲಿ ಲೋಡೆಡ್. ಸೊ ತಗೊಂಡೆ. ಸೊ ಟೆಸ್ಟ್ ರೈಡ್ ಮಾಡ್ತಾ ಇದ್ದೀನಿ. ಮತ್ತು ಫ್ಯೂಲ್ ಎಕ್ಸ್ ಇದೆಯಲ್ಲ, 7 ಮೋಡ್ಸ್ ಇದೆ ಇದರಲ್ಲಿ. ಸೆಟ್ ಮಾಡಿಕೊಂಡು ಟ್ರೈ ಮಾಡಬೇಕು ಒಂದು ಸ್ಪೀಡ್ ಸೆಟ್ ಅಂತ. ಸೊ ಈಗಿದೆ ನೋಡಿ. ವೆದರ್ ನಾಟ್ ಬ್ಯಾಡ್, ಆವ್ರೇಜ್ ಆಗಿದೆ. ನಾಟ್ ಟು ಕೋಲ್ಡ್, ನಾಟ್ ಟು ಹಾಟ್. ರೈಡಿಂಗಿಗೆ ಬೆಸ್ಟ್ ವೆದರ್ ಇದು. ಸಾಟರ್ಡೆ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಇರುತ್ತೆ. ಸೊ ಗೋಯಿಂಗ್ ವಿಯಾ ಸಕ್ಲೇಶ್ಪುರ್, ಶಿರಾಡಿ, ಮಂಗಳೂರು, ಉಡುಪಿ. ಗುಜರಾತ್ ಆದ್ಮೇಲೆ ಶೆಟ್ ಆಗ್ಬಿಟ್ಟಿದ್ವಿ. ನಾನು ರಾಕಿ ರಾಕಿ ಮನೆ ಹೊರನಾಡಿಗೆ ಹೋಗಿ ಬಂದ. ಅವ್ನು ಚಿಕ್ಕಮಂಗ್ಳೂರು ಮೂಡಿಗೆರೆ ಇರೋದು. ಸೊ ಹೊರನಾಡಿಗೆ ಹೋಗಿ ಪೂಜೆ ಮಾಡ್ಕೊಂಬಂದವನೆ. ಸೊ ನಾನು ಹೋಗ್ತಾ ಇದ್ದೀನಿ. See you after some time. Reached ಕುಣಿಗಲ್. ತಂದೂರಿ ಚಾಯ್ ತುಂಬ ಚೆನ್ನಾಗಿ ಮಾಡ್ತಾರಂತೆ ಗುರು. ಒಂದ್ಸಲ ಟ್ರೈ ಮಾಡಿದ್ವಿ, ಅದಷ್ಟು ಕಷ್ಟ ಅಂತ ಅನ್ನಿಸ್ತು. ಬಟ್ ಡಿಪೆಂಡಿಂಗ್ ಆನ್ ವಾಟ್ ಪೀಪಲ್ ಟೆಲ್, ತುಂಬ ಚೆನ್ನಾಗಿದೆ ಅಂತ ಅಂತಾರೆ ಇಲ್ಲಿ. ಗಾಡಿ ಟಾಪ್ ಸ್ಪೀಡ್ ಚೆಕ್ ಮಾಡಬೇಕು. ಮೀನ್ಸ್ ತುಂಬ ಮೈನಸಲ್ಲಿ ಇಟ್ಕೊಂಡಿದ್ರೆ ಮೈಲೇಜು ಜಾಸ್ತಿ, ಪ್ಲಸ್ಸಲ್ಲಿ ಇಟ್ಕೊಂಡ್ರೆ ಪವರ್ ಅಂತ ಸೆಟ್ ಮಾಡಿರೋದು ಆನಂದನ. ಸೊ ಒಂದ್ಸಲ ಟೆಸ್ಟ್ ಮಾಡಬೇಕು. ಇವಾಗ ಮೈಲೇಜಲ್ಲಿ ಇಟ್ಕೊಂಡು ಓಡಿಸ್ತಿದ್ದೀನಿ. ಫ್ರಮ್ ಮನೆಯಿಂದನೂ ಇವಾಗ ಬಂದೆ ಒಂದು 50-60-65 ಆಗಿದೆ. ಸೊ ಒಂದ್ಸಲ ಮುಂದೆ ಹೋಗಿ ಆ ಸ್ಟ್ರೆಚ್ಚಲ್ಲಿ ಒಂದ್ಸಲ ಪವರ್ ಹಿಡ್ಕೊಂಡು ನೋಡಬೇಕು. ಆ್ಯಕ್ಚುಲಿ ಅವ್ರು ನನಗೇನು ಹೇಳಿದ್ರು ಅಂದರೆ, ಇದು ಒಂದೇ ಸಲ +2 +3 ಜಾಸ್ತಿ ಮಾಡ್ಕೊಂಬಿಡಿ, +1 ಜಾಸ್ತಿ ಮಾಡಿಕೊಂಡು ಚೆಕ್ ಮಾಡಿ ನೋಡಿ ಹೆಂಗಿದೆ, ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಎಲ್ಲ ಸೆಟ್ ಮಾಡಿದಾರಂತವರು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ಬೈಕ್. ಎಳೆಯುತ್ತೆ ಗುರು ಇದು. ಕಂಪೇರ್ಡ್ ಟು ನಾರ್ಮಲ್ ಇಂಟರ್ಸೆಪ್ಟರ್ ಅಂಡ್ GT ಫುಲ್ ಎಳೆಯುತ್ತಿದ್ದು. ಹಿಮಾಲಯನ್ ಇದೆಲ್ಲ ಮಿಸ್ ಮಾಡ್ಕೊಂಬಿಟ್ಟಿದ್ವಿ ಗುರು. ಹಿಮಾಲಯನ್ ಓಡಿಸಿ ಅದು ಕಂಫರ್ಟ್ ಗಾಡಿ. ಕೆನಾಟ್ ಕಂಪ್ಲೇನ್ ಅಬೌಟ್ ಹಿಮಾಲಯನ್. ತುಂಬ ಲಾಂಗ್ ರೈಡ್ಸ್ ಎಲ್ಲ ಮಾಡಿದ್ದೀನಿ. ಇದೆಲ್ಲ ಅಡ್ರೆಲಿನ್ ಅಗ್ರೆಸಿವ್ ಬೈಕ್ಸ್ ಇವೆಲ್ಲ. ಮೀನ್ಸ್ ಇನ್ ರಾಯಲ್ ಎನ್ಫೀಲ್ಡಲ್ಲಿ ಇದೆ ಇದು. ಮತ್ತು ಸೂಪರ್ ಇದು GT ಮೀಟಿಯೋ 650 ಎಲ್ಲ ಒಂದು ಇದಕ್ಕೆ ಬರುತ್ತೆ. ಅಗ್ರೆಸಿವ್ ಫುಲ್ ಇದೆ ಇದಕ್ಕೆ. ಅದು ಮೈಲೇಜ್ ಅದೇನೆ ಟ್ಯೂನಿಂಗ್ ಮಾಡಿರೋದ್ರಿಂದ. ನಾ ಪವರಲ್ಲಿ ಹಿಡ್ಕೊಂಡು ಒಂದ್ಸಲ ಚೆಕ್ ಮಾಡಬೇಕು ಒಂದ್ಸಲ. ಹಿಮಾಲಯನ್ ಆ್ಯಕ್ಚುಲಿ ರೆಡಿ ಮಾಡೋಕ್ಕೆ ಬಿಟ್ಟಿದ್ದೀನಿ. ಅದು ಪ್ರಾಜೆಕ್ಟ್ ನಡೀತಿದೆ. ಸೊ ಅದೆಲ್ಲ ಅಪ್ಡೇಟ್ ಆದಮೇಲೆ ಒಂದ್ಸಲ ತೋರಿಸ್ತೀನಿ ಹೆಂಗಿದೆ ಏನು ಎತ್ತ ಅಂತ ಎಲ್ಲ. ಅಲ್ಲಿ ತನಕ ಈ ಬೈಕ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿಬಿಡೋಣ ಆದಷ್ಟು ಎಷ್ಟಾಗುತ್ತೋ ಅಷ್ಟು. ಮಾರ್ಕೋನಹಳ್ಳಿ ಲೆಫ್ಟು, ದೆನ್ ಧ್ರುವ ಥರ ಬಂತು ಬೈಕರ್ ಸ್ಟಾಪ್. ಒಂದು ಸ್ಮಾಲ್ ಟೀ ಬ್ರೇಕಿಂಗ್ ಸ್ಟಾಪ್ ಕೊಡೋಣ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಬೇಗನೆ ಬಂದೆ ಗುರು. 120 110 ಎಲ್ಲ ಕ್ರೂಸ್ ಇಲ್ವಾ, ಬೇಗನೆ ಬಂದಿದ್ದೀನಿ. ಪರವಾಗಿಲ್ಲ. ನಾನು ಯಡಿಯೂರು ಫಸ್ಟ್ ಯಡಿಯೂರು ಗುರು.
ಸಿದ್ಧಲಿಂಗೇಶ್ವರ, ಯಡಿಯೂರು. ಕಂಫರ್ಟ್ ಪ್ರಶ್ನೆಗೆ ಬಂದರೆ ಅದೇ ನನ್ನ ನೈಟಿಗೆ ಕೈ ಪೊಸಿಷನ್ ಇದೆಯಲ್ಲ ಅದು ಸ್ವಲ್ಪ ಡೌನ್ ಆಯಿತು. ಅದೊಂದು ಇದೆ ಅಂತೆ, ಅದೇನೋ ಹೈಟ್ ಮಾಡೋಕ್ಕೆ ಅವ್ರು ಹೇಳಿದ್ರು. ಸಲ ಟೆಸ್ಟ್ ಮಾಡ್ಕೊಂಬಂದು ಏನೇನಿದೆ ಎಲ್ಲ ಹೇಳಿ ಮಾಡಿಕೊಡ್ತೀನಿ ಅಂತ. ಒಂದ್ಸಲ ಕಂಪ್ಲೀಟ್ ಬೈಕ್ ತೋರಿಸ್ತೀನಿ ರೀ, ಎಲ್ಲಾದರೂ ಸ್ಟಾಪ್ ಕೊಟ್ಟು ಇದು ಮಾಡ್ಬೇಕಾರೆ. ಯಡಿಯೂರು ಫುಲ್ ರೆಕಾರ್ಡ್ ಮಾಡೋದಾಗೋರು. ಫುಲ್ ಹೈವೇ ಏನಂತ ಮಾಡ್ತೀರಾ, ಹೈವಲ್ಲ ಸ್ಟ್ರೈಟ್ ಜಾನ್ಸ್ ಎಲ್ಲ ಓಡಾಡ್ಬಿಟ್ಟಿದ್ದೀನಿ. ಅಲ್ಲೇ ಇದೆ ಯಡಿಯೂರು. ಹೋಯ್ತು ತೋರ್ಸೋಣ ಅಂದರೆ ಹಿಂದೆ ಕಾರ್ ಯಾರೋ ನೋಡ್ಬಿಟ್ಟ. ದಿಸ್ ಬೈಕ್ಸ್ ಇದೆಲ್ಲ ಕ್ರೌಡ್ ಪುಲ್ಲರ್ ಗುರು. ನೀವೆಲ್ಲ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇಲ್ಲ ಸ್ಲಿಪ್ ಆನ್ ಎಕ್ಸಾಸ್ಟ್ ಹಾಕೊಂಡೆಲ್ಲ ಓಡಿಸಿದ್ರೆ ಸ್ಕ್ರೀಮಿಗೆ ಮೈಲೇಜ್ ಡ್ರಾಪ್ ಆಗುತ್ತೆ ಅನ್ನೋದು ಬಿಟ್ಟರೆ ಹೆವಿ ಅಟೆನ್ಷನ್ ಗ್ರ್ಯಾಪ್ ಮಾಡುತ್ತೆ. ನಾನೇ ಇದೆಲ್ಲ ಹಿಂಗೆ ಅಂದ್ಕೊಂಡ್ರೆ ಯಪ್ಪ ಇನ್ನು ಲೀಟರ್ ಕ್ಲಾಸ್ ಬೈಕ್ಸ್ ಎಲ್ಲ ಇನ್ನು ಹೆಂಗಿರಬೇಡ, ಅದೆಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಇಡೋದು. ಅವೇ ಬಂತು ಹತ್ತತ್ರ. ಅದೇನು ಚುಂಚನಗಿರಿ ಇದು ಕರೆಕ್ಟಾಗಿ 100 ಕಿಲೋಮೀಟರ್ಸ್ ಬೆಳ್ಳೂರು ಕ್ರಾಸ್. ಇದು ನಾನು ಬೆಳ್ಳೂರು ಕ್ರಾಸ್ ಅಂದರೆ ಹಿಂದೆ ಹೋಯ್ತದು, ನಾನಿದನ್ನು ಅಂದ್ಕೊಂಡಿದ್ದೀನಿ ಅಷ್ಟೇ. ಆದರೂ ಧೈರ್ಯ ಮೆಚ್ಚಬೇಕು. ಹೆಲ್ಮೆಟ್ ಹಾಕ್ತಿರಲ್ಲ ಹೈವೇಲಿ ಹೆಂಗೂರು ಓಡಿಸ್ತಾರೆ ಯಪ್ಪ. ಎಲ್ಲ ಇದ್ದು ನಮಗೆಲ್ಲ ಬೈಕ್ ಬರ್ತಿರ್ತೈತೆ. ಫುಲ್ ರೈಡಿಂಗ್ ಗೇರ್ಸ್ ಎಲ್ಲ ಇಟ್ಕೊಂಡಿದ್ರು. ಅಪ್ಪ ಸ್ಪೀಡ್, ಐ ಆಮ್ ಸ್ಪೀಡ್. ಸಾಕಿದೆ 100 ಕ್ರೂಸಿಂಗ್ ನನಗೆ. ನನ್ನ ಫ್ರೆಂಡ್ ಆತ್ರಯ್ಯನ ಮೀಟ್ ಮಾಡ್ತೀನಿ ಆನ್ ದ ವೇ ಉಡುಪಿಗೆ. ಕುಂದಾಪುರ ಹತ್ರ ನಾನು ಉಡುಪಿ ದಾಟಿ ಹೋಗ್ಬೇಕು. ಕೋಟ ಅಲ್ಲಿ 243 ಮಂಗಳೂರು. ಈ ಕಡೆ ಕುಣಿಗಲ್ ತನಕ ಅಷ್ಟೇ ಟ್ರಾಫಿಕ್ ಇದ್ದಿದ್ದು. ಈ ಕಡೆ ಎಲ್ಲ ಫುಲ್ ಪೀಸ್, ಆರಾಮಾಗಿ ಹೋಗ್ಬೋದು. ಏನು ಅಂತ ಅಂದರೆ ಇಲ್ಲಿ ಪೀಪಲ್ ಕ್ರಾಸಿಂಗ್ದ ಸಮಸ್ಯೆ, ಪೀಪಲ್ ಮತ್ತು ಅನಿಮಲ್ ಕ್ರಾಸಿಂಗ್ದು. ಅಂದರೆ ಪೀಸ್ ಹೈವೇ ಇದು. ಮತ್ತು ಅಲ್ಲಲ್ಲೇ ಇದೆಲ್ಲ ಬ್ರಿಡ್ಜ್ ಥರ ಕಟ್ತಿದ್ದಾರಲ್ಲ, ಸೊ ಇನ್ನೂ ಪ್ರೋಗ್ರೆಸ್ಸಲ್ಲಿದೆ ಹೈವೇ ಇನ್ನು. ಕುಣಿಗಲ್ ಕ್ರಾಸಿಂದ ಸೋಲೂರು ತನಕ ಹಂಪಿ ಡಂಪಿ ರೋಡ್ಸ್ ಇಲ್ಲಿ. ಮತ್ತು ಸ್ಟ್ರೆಚ್ ಬಂತಲ್ಲ ಅಲ್ಲೂ ಅಷ್ಟೇ ಸಡನ್ನಾಗಿ ಒಂದು ಬಂಪ್ ಥರ ಇತ್ತು. ಫುಲ್ ಸ್ಪೀಡಲ್ಲಿದ್ದರೆ ವಾಬ್ಲಿಂಗ್ ಕಂಟ್ರೋಲ್ ಸಿಗಲ್ಲ, ಅದಕ್ಕೇ ನೋಡ್ಕೊಂಡು ಓಡಬೇಕಷ್ಟೆ. ಇಟ್ಸ್ ಅವ್ಯೂ ರೈಡ್ ಅಷ್ಟೇ. ಸ್ಟಾರ್ಟಿಂಗಲ್ಲಿ ನನಗೂ ಅವಾಗಲ್ಲ ಏಜಲ್ಲಿ ಇದ್ದಾಗಲ್ಲ ನಾನು ಜೋಶಲ್ಲಿ ಹಾಕ್ಕೊಂಡು ಹೋಗ್ಬೇಕು ಅಂತ ಹೋಗ್ತಿದ್ದೆ. ಮೆಚುರಿಟಿ ಇರಲ್ವಲ್ಲ ಈ ರೈಡಲ್ಲೆಲ್ಲ. ಯು ಶುಡ್ ನೋ ವೇ ಟು ಸ್ಟಾಪ್. ಅದೇ ಹೇಳ್ತಾರಲ್ಲ 0 to 100 ಅಲ್ಲ, 100 to 0 ಇಸ್ ಇಂಪಾರ್ಟೆಂಟ್. ಅಪ್ಪ ನೋಡಿ ಈ ಥರ ಬರ್ತಾರಲ್ಲ ಹೈವೇಗೆ ಹೆಲ್ಮೆಟ್ ಹಾಕ್ದಿರ ಸಡನ್ ಆಗಿ ಈಗೆಲ್ಲ ಸ್ಪೀಡಲ್ಲಿ ಇರ್ತೀವಲ್ಲ ಸಡನ್ ಆಗಿ ಬಂದ್ಬಿಡ್ತಾರೆ.
ಫುಲ್ ಜಾಲಿ. ಅದೇ ನೈಟ್ ಟೈಮ್ಸ್ ಎಲ್ಲ ಈ ಥರ ಎಲ್ಲ ಇದ್ದಾಗ ಫುಲ್ಲು ರಿಸ್ಕ್ ಆಗುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಇರುತ್ತಲ್ಲ, ಐ ಥಿಂಕ್ ಇದೆ ಇರಿಸಾವೆ. Crazy. ಹೋಗು ಯಪ್ಪ. ಮತ್ತು ಇದು ಗೇರ್ ಇದೆಯಲ್ಲ, ಅಪ್ ಡೌನ್ ಮಾಡೋದು, ಅಪ್ ಶಿಫ್ಟ್ ಡೌನ್ ಶಿಫ್ಟು, ಹಿಮಾಲಯನ್ 411ಗಿಂತ ಹೆವಿ ಸ್ಮೂತ್ ಇದೆ. ಗೊತ್ತೇ ಆಗಲ್ಲ, ಅದರಲ್ಲಿ ಟಪಾರ್ ಅಂತ ಹಾಕಬೇಕಿತ್ತು. ಮತ್ತು ಇನ್ನೊಂದೇನೆಂದರೆ ಅದ್ರಲ್ಲಿ ಹಂಪ್ ಎಗ್ರಿಸ್ತಿದ್ದಾನೆ, ಅದರಲ್ಲಿ ಹಂಗೆ ಎಗ್ರಿಸೋಕ್ಕಾಗಲ್ಲ ಈ ಬೈಕಲ್ಲಿ ಅಷ್ಟೆ. ಈ ಥರ ಇನ್ನೂ ಬ್ರಿಡ್ಜ್ ರೂಲ್ ಮಾಡೋದು ಪ್ರೋಗ್ರೆಸ್ಸಲ್ಲಿ ಹೆವಿ ಇದೆ. ಮುಂಚೆ ಇರಲಿಲ್ಲ, ಅದು ಚನ್ನರಾಯಪಟ್ಟಣ ಹತ್ರ ಮಾಡಿದಾರಲ್ಲ, ಆ ಥರ ಮಾಡ್ತಿದ್ದಾರೆ ಎಲ್ಲ ಕಡೆ. ಅದೇ ಒಳ್ಳೇದೇ ಇದು ಮಾಡ್ತಿರೋದು. ಏನಂದರೆ ಇದು ಹೈವೇ ಮಾಡ್ಬೇಕಾದ್ರೆ ಮಾಡಿದರೆ ಎಷ್ಟೋ ಕಾಸು ಉಳಿದಿರ್ತಿತ್ತು ಅವರು. ರೋಡ್ ಟ್ಯಾಕ್ಸ್ ಮೇಲೆ ಇದಕ್ಕೂ ಟ್ಯಾಕ್ಸ್ ಕೊಟ್ಟು ನಾವೇ ಮಾಡಿಸ್ಕೋದೇ ಥರ ಇದೆ ಗೌರ್ಮೆಂಟ್ ಅವರು, ನಮ್ಮನ್ನೇ ದರೋಡೆ ಮಾಡೋ ಥರ. ಸೊ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಇಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಗೌರ್ಮೆಂಟವ್ರಿಗೆ ಗೊತ್ತು ನಮ್ಮ ಜನ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ. ಸೊ ಏನು ಕೇಳಲ್ಲ, ಏನು ಹೇಳಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಮತ್ತು ಲಗೇಜ್ ಏನೂ ಕಟ್ಟಿಲ್ಲ ಗಾಡಿಗೆ. ನಾನೇ ಇದು ಒಂದು ರಕ್ಸಾಕ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಬಾಡಿ ಮೇಲೆ ಲಗೇಜ್ ಹಾಕೊಂಡು ಓಡಿಸ್ತಿರೋದು ಗಾಡಿನ. ಅಪ್ಪ ಮುಂದೆ ಹಿಂದೆ ಎಲ್ಲ ಜರ್ಕೊಡಿತಿರ್ತಾರೆ ಗುರು, ಅದೇ ಭಯ ಆಗೋದು. ನೋಡಿ ಇದೇ ಥರ ಬ್ರಿಡ್ಜ್ ಮಾಡ್ತಿದ್ದಾರೆ ಎಲ್ಲ ಕಡೆ ಫುಲ್ಲು. ಹಂಡ್ರೆಡಲ್ಲಿ ಹೋಗ್ತಿದ್ರು ಒಳ್ಳೆ 140 150 ಹೋದಂಗೆ ಅನ್ನಿಸ್ತಾ ಇತ್ತು ನನಗೆ. ಸೈಡ್ ಎದ್ದಿದೆಯಲ್ಲ ಅದಕ್ಕೆ ಇಲ್ಯೂಷನ್. ಆಲ್ರೆಡಿ ಇನ್ನೊಂದು ಟೋಲ್ ಬಂದೇ ಬಿಡ್ತು. ಮತ್ತು ಈ ಟೋಲಿಂದ ಈ ಟೋಲ್ ಗ್ಯಾಪ್ ಹೆವಿ ಕಡಿಮೆ ಇದೆ ಗಪ್ಪ, ಅದೇನಂತ ಗೊತ್ತಿಲ್ಲ ಈ ಹೈವೇದು. ಅದೇ ಚಿತ್ರದುರ್ಗ ಹೈವೇಲಿ ಎಷ್ಟು ದೂರ ಇತ್ತು, ಈ ರೋಡಲ್ಲಿ 4-5 ಇದೆ. ಒಂದು 2 ಮೂರನೇದು ಕುಣಿಗಲ್ ಕ್ರಾಸ್, ಒಂದು ಸೆಕೆಂಡ್ ಅದು ಬೆಲ್ಲೂರು ಕ್ರಾಸ್ ಹತ್ರ, ಇದು ಥರ್ಡ್ ಚನ್ನರಾಯಪಟ್ಟಣ. ಚನ್ನರಾಯಪಟ್ಟಣ ಹತ್ರ ಈ ಕಡೆಯಿಂದ ಆ್ಯಕ್ಚುಲಿ ಮಲೆನಾಡು ಕಡೆ ಶಾರ್ಟು ಅಂತ ಹೇಳ್ತಾರೆ ಒಬ್ಬೊಬ್ಬರು, ಐ ಡೋಂಟ್ ನೋ, ಬಟ್ ಹೇಳ್ತಾರೆ. ನೋಡೋಣ.
ಬಿಡುತ್ತೆ ಕೊಡು. ಟ್ಯೂನಿಂಗ್ ಆಗಿರೋದಕ್ಕೆ ಕ್ರೇಜಿ ಫುಲ್ ಇದೆ ಗಾಡಿದು. ಹಿಮಾಲಯನ್ ಓಡಿಸಿ ಇದೆಲ್ಲ ಒಳ್ಳೆ ನನಗೇನೋ ಓಡಿಸ್ದಂಗೆ ಫೀಲ್ ಆಗ್ತಾ ಐತೆ. ಹಿಮಾಲಯನ್ 80 to 100 ವಾಸ್ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಸ್ಪೀಡ್. ಅದು 80-100 ಕ್ರೂಸ್ ಮಾಡ್ಕೊಂಡು ಹೋಗ್ತೀರ ಅಂದರೆ ಒಳ್ಳೆ ಗಾಡಿ ಅದು. ಅಂತ ಹೋಗ್ತಾ ಇರ್ತೀರ. ಅದನ್ನು ನೋಡಿ ಹಿಮಾಲಯನ್ 450ಗೆ ಸ್ಪೀಡ್ ಕೊಟ್ಟಿರೋರು. ಅದು ಆಲ್ಮೋಸ್ಟ್ ಅದು 130 140 ಕ್ರೂಸ್ ಹೋಗುತ್ತೆ. ನನ್ನ ಫ್ರೆಂಡ್ ಒಬ್ಬಂದು ಓಡಿಸ್ತಿದ್ದೆ, ಅದ್ರಲ್ಲಿ ನೋಡಿದ್ನಲ್ಲ. ನೋಡಿ ಈಸಿ 120 ಇದರಲ್ಲಿ, ತಲೆ ನೋವೇ ಇಲ್ಲ. ಒನ್ 130 ಎಲ್ಲ ಎಳ್ದಾಡ್ಬಿಡುತ್ತೆ. ಯಪ್ಪ ಕ್ರೇಜಿ ಗುರು. ಓಕೆ, ಹಾಸನ್ಗೆ ಹೋದ್ಮೇಲೆ ಸಿಗ್ತೀನಿ. ಸುಮ್ಮನೆ ಇನ್ನೇನು ಮಾತಾಡೋದು, ಇನ್ನೇನು ಅದೇ ಇವೆ. ಲೆಟ್ಸ್ ಫೋಕಸ್ ಆನ್ ದ ರೋಡ್. ವ್ಲಾಗ್ ಮಾಡ್ತೀವಿ ಅಂತ ಆರ್ಕೊಂಡೆಲ್ಲ ಹೋಗಬಾರ್ದು, ಫೋಕಸ್ ಇರಲಿ ರೋಡ್ ಮೇಲೆ. ಸಿ ಆಫ್ಟರ್ ಸಮ್ ಟೈಮ್ ಗಾಯ್ಸ್, ಟೇಕ್ ಕೇರ್.